ಉತ್ತರ ಆ ಕಡೆಯಿಂದ ಬರಲೇ ಇಲ್ಲ. 3-6 ಆಶ್ರಯರವರು ಕಪ್ತಾನ. ಚಪಾತಿ 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 ಔಟ್ ಅಂತ ಹೇಳಿದ್ದಾರೆ. ಆಶ್ರಯರವರ ಒಂದು ಚಪಾತಿ ಸರ್ವಿಸ್ ಸೂಪರ್ ಆಗಿದೆ. 4-6 ರೋಚಕವಾಗಿದೆ. ಕಮಾನ್ 5-6 ಪುನಃ ರೋಚಕತೆ ಬಂದಿದೆ. ಮಂತ್ರಿ ಅವರು ಪ್ರತ್ಯುತ್ತರ ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಈಗ ಪುನಃ ರೋಚಕತೆ ಪಡೆದಿದೆ. 6 ಹೊರಟರು ಪಾಪ ಹಿಂದೆ ಕಳಿಸಿದ್ರು. ಅವರಿಗೆ ಹಿಂದೆ ಜನ ಇದ್ದಾರೆ ಅಂತ ಹಿಂದೆ ಕಳಿಸಿದ್ದಾರೆ. ಹಿಂದೆ ಜನ ಇದ್ರೆ ಅವರಿಗೆ ಸಿಗ್ಲಿ ಎಲ್ಲ ಸಿಗ್ಲಿ ಅಂತ. ಈಗ ಪ್ರಪ್ರಥಮ ಬಾರಿಗೆ ಆಶ್ರಯರವರ ತಂಡ 7-6 ಉತ್ತಮವಾದ ಸರ್ವಿಸ್. ಈಗ ಪಾಪ ಶ್ರೀನಿವಾಸರಾವ್ ಅವರು ಹಿಂದೆ ಕಳಿಸಿದ್ದಾರೆ. ಅಲ್ಲಿ ಯಾರಿಲ್ಲ, ಹಾಗೆ ಹೊರಟರು ಹಿಂದೆ ಕಳಿಸಿದ್ದಾರೆ. ಈಗ ಶ್ರೀನಿವಾಸರಾವ್ ಹಿಂದೆ ಕಳಿಸಿದ್ರು. ಏನ್ ಮಾಡೋದು? 7 ಈಚ್. ರೋಚಕತೆ ಬಹಳ ರೋಚಕತೆಯಿಂದ ಕೂಡಿದೆ. ಇದು ಮೊದಲನೇ ಸೆಟ್ ಮಾತ್ರ. ಇದು ತುಂಬಾ ಇನ್ನೂ ರೋಚಕತೆ ಇಷ್ಟವರೆಗೆ ಬರಲಿಲ್ಲ. ದಿನೇಶ್ ಅವರು ಸರ್ವಿಸ್ ಪ್ರಪ್ರಥಮ ಬಾರಿಗೆ ಶ್ರೇಯಸ್ ಅವರು ಎತ್ತಿ ಹೊಡೆದಿದ್ದಾರೆ. ಸಂಕೇತ್ ಕಮಾನ್. ರೋಚಕತೆ. ಚಪಾತಿ ಆಯ್ತಲ್ಲ. 8-7 ಪುನಃ ಮಗದೊಮ್ಮೆ ಆಶ್ರಯ ತಂಡ ಲೀಡ್ ಪಡ್ಕೊಂಡಿದೆ. ಕಾರ್ತಿಕ್ ತಂಡ ಈ ಸರ್ವಿಸಿಗೆ ಈಗ ಮಗದೊಮ್ಮೆ ಹಳೆಯ ಹುಲಿ ತಂದ್ರಿ ಅವರು, ರಘುರಾಮ್ ತಂದ್ರಿ ಅವರು ವಾಟಿ ಉತ್ತರ ಕೊಟ್ಟಿದ್ದಾರೆ. ಉತ್ತಮ ರೀತಿ ಉತ್ತಮ ಕೊಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ಎಡವಿದ್ದಾರೆ. 9-8 ತಂದ್ರಿ ಅವರದು ರೋಚಕ ಸರ್ವಿಸ್. ಆಶ್ರಯ್ ಕಮಾನ್. ಅವರು ತನ್ನ ಬೆರಳುಗಳನ್ನು ಸಾಗಿಸಿ ಹಿಂದೆ ಹೋಗಿದೆ. ಯಾವಾಗಲೂ ಸರ್ವಿಸ್ಗೆ ಬೆರಳನ್ನು ಸಾಗಿಸಬಾರದು. 10-8 2 ಪಾಯಿಂಟ್ ಲೀಡ್ ತಗೊಂಡಿದ್ದಾರೆ. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಬೆರಳು ತಾಗಿಸಿದರೆ ಅದು ಮುಂದೆ ಹೋಗುದಿಲ್ಲ, ತೆಗಿಲಿಕ್ಕೆ ಆಗುದಿಲ್ಲ. ವಾಟ್ ಎ ಸರ್ವಿಸ್ ಅಂಡ್ ವಾಟ್ ಎ ರಿಪ್ಲೈ. ಕಮಾನ್ ಯಾರ್. ಹೊರಡ್ರು. ವಾಟ್ ಎ ರೈಟ್, ವಾಟ್ ಎ ರೈಟ್. ರೋಚಕತೆ ರೋಚಕತೆ. ಭರತ್ರವರು ಮಗದೊಮ್ಮೆ ಹಿಂದೆ ಕಳಿಸಿದ್ದಾರೆ. ಅಲ್ಲಿ ಯಾರಿಲ್ಲ. 12-8 4 ಅಂಕಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ತಂದ್ರಿ ಅವರ ಅನುಭವಿ ಸರ್ವಿಸ್ ಮುಖಾಂತರ 12-8 ಪ್ರಥಮ ಬಾರಿಗೆ ಮನೋಹರ್ ಗುತ್ತೇದೂರ್ ಅವರು ಹಿಂದೆ ಕಳಿಸಿದ್ದಾರೆ ಪಟೇಲ್ರ ಮನೆಗೆ. ಕಮಾನ್ ಕಮಾನ್. 9-12 ಪುನಃ ಬಾಲ್ ಈ ಕಡೆ ಬಂದಿದೆ. ಸರ್ವಿಸ್ ಮಿಸ್ ಮಾಡಬಾರ್ದು ಅಂತ ಹೇಳಿ ಕಪ್ತಾನ್ ಅವರು ಸೂಚನೆ ಕೊಟ್ಟಿದ್ದಾರೆ. ವಾಟ್ ಎ ಸರ್ವಿಸ್, ವಾಟ್ ಎ ಸರ್ವಿಸ್. ಜಸ್ಟ್ ನೆಟ್ಟಿನ ಮೇಲೆ 13-9 13-9 ವಾಟ್ ಎ ಮ್ಯಾಚ್ ಇಟ್ ಈಸ್. ಮೋನಾರ್ ಅವರು ಈ ಬಾರಿ ಯಾವುದೇ ಮಿಸ್ಟೇಕ್ ಮಾಡಲಿಲ್ಲ. ಪಾಸ್ ಮಾಡಿ. ಕಮಾನ್ ಕಮಾನ್. 14-9 ಓಕೆ.
ಭಾಗದೊಮ್ಮೆ ಶ್ರೇಯಸ್ ಅವರು ಕುರ್ಲಿಶ್ ವಾಟ್ ಎ ಶಾಟ್ ಅವರು ಆ ಕಡೆಯಿಂದ ಈ ಕಡೆ ಬಾಲು ಪಾಸ್ ಮಾಡಪ್ಪ ಕಮಾನ್ ಓಕೆ ಪ್ರಥಮ ಸೆಟ್ ಅನ್ನು ಕಾರ್ತಿಕ್ ಟೀಮ್ ಅವ್ರು ಜಯಿಸಿದ್ದಾರೆ ಹರ ಹೊರ ಹರ ಹೊರ ಹರ ಹೊರ ಜೈ ಜೈ ಶ್ರೀರಾಮ್. ಒಂದು ಫ್ರೆಂಡ್ಲಿ ಆಗಿ ನಡೆಯುವಂತಹ ಈ ಒಂದು ಪಂದ್ಯಾಟದಲ್ಲಿ ಬಹಳ ರೋಚಕತೆ ಪಡೆದಿದೆ. ಇದರಲ್ಲಿ 3 ಸೆಟ್ಗಳ ಆಟಗಳಲ್ಲಿ ಪ್ರಥಮ ಸೆಟ್ ಅನ್ನು ಕಾರ್ತಿಕ್ ಟೀಮ್ ಜಯಿಸಿದೆ. ಬಹಳ ಉತ್ಸಾಹದಿಂದ ಆಡ್ತಿದ್ದಾರೆ ಎರಡು ಟೀಮ್ನವರು. ಈಗ ಶ್ರೀನಿವಾಸನವರು ವಿಫಲ. ಶ್ರೀನಿವಾಸರವರು ಅವರು ಅಲ್ಲಿಗೆ ಈಗ ಕೆಲಸ ಬೇಡ, ಕಷ್ಟ ಬೇಡ ಅಂತೇಳಿ ಅಲ್ಲಿಗೆ ಬಿಟ್ಟರು. ಈಗ 1-0 ರೈಟ್ ಬಾಲ್ 2-0 ರಂಜನ್ ಆಲ್ರೌಂಡ್. Out is 3-0 ಕೋಟಿನ ಒಳಗೆ ಪಾಸ್ ಮಾಡಿದೆ, ಬಾರಿ ಕಷ್ಟ ಇರ್ತದೆ. 3-0 ಔಟ್ ಬಾಲ್. 4-0 ಮ್ಯಾಚ್ ಇನ್ನೂ ಸಹ ಮುಗಿದಿಲ್ಲ, ಇನ್ನೂ ಸಹ ಬಾಕಿ ಉಂಟು. ಎರಡು ಬಹಳ ರೋಚಕತೆಯಿಂದ ಮಧ್ಯವನ್ನು ಆಡ್ತಿದ್ದಾರೆ. 4-0 ಔಟ್ ಅಂತ ಹೇಳಿ ಉತ್ತಮ ನಿರ್ಧಾರವನ್ನು ಮಾಡಿದ್ದಾರೆ. ಈಗ ಮಗದೊಮ್ಮೆ ಶ್ರೇಯಸ್ ರವರು ಸರ್ವಿಸ್ಗೆ ಬಂದಿದ್ದಾರೆ. 1-4 ಅಲ್ಲಿಯೇ ಬೇಡ, ಈ ಕಡೆ ಬೇರೆ ಕಷ್ಟ ಬೇಡ ಅಂತ ಹೇಳಿ ಅಲ್ಲೇ ತಿರುಗಿಸಿ ಅಲ್ಲೇ ಮುಳುಗಿಸಿದ್ದಾರೆ. 5-1 ಮಗದೊಮ್ಮೆ ಹಳೆಯ ಹುಲಿ ತಂತ್ರಿ ಅವರು. 5-1 6-1 ಈ ಮಳೆಯ ಪಂದ್ಯಾಟದಲ್ಲಿ ಬೆರಳು ತಾಗಿಸಿದ್ರೆ ಅಲ್ಲಿ ಉಳಿತದೆ, ಹೋಗುವುದಿಲ್ಲ. 6-1 ಮನೋಹರ್ ಅವರು ಆಸೆ ಟೀಮಿಗೆ 1 ಪಾಯಿಂಟ್ ಕೊಟ್ಟಿದ್ದಾರೆ. 2-6 ಸಾಕೇತ್ರ ಅವರು ಕಮಾನ್. ಇಬ್ಬರಲ್ಲಿ ನಾನು ಅಂತೇಳಿ ಹೊಡಿಬೇಕು. ನಾಲ್ಕು ಪಾಸ್ ಆಯ್ತು. 3-6 ಆಗ ಮಾತಾಡ್ಲಿಲ್ಲ, ಆಗ ಇಬ್ಬರು ಹೊಡೆದ್ರು. ಈಗ ದಿನೇಶ್ ಅವರು ಲೀವ್ ಅಂತ ಹೇಳಿ ಔಟೇ ಮಾಡಿದ್ರು. 7-3 ತಂತ್ರಿ ಅವರು, ಅನುಭವಿ ತಂತ್ರಿ. 8-3 ಕಾರ್ತಿಕ್ ಟೀಮ್. 8-3 9-3 ಸೂಪರ್ ಸರ್ವಿಸ್. ಪ್ರೇಕ್ಷಕರ ಅಪೇಕ್ಷೆ ಮೇಲೆಗೆ 3 ಇದ್ದವರು ಇನ್ನೊಮ್ಮೆ ಗೇಮ್ ಕೊಡಬೇಕು ಅಂತ ಕೇಳಿಕೊಳ್ತಾರೆ. 9-3 10-3 ಒಂದ್ಸಗೆ ತಂತ್ರಿ ಅವರು. 10-3 ತಂತ್ರಿ ಅವರಿಂದ ಸರ್ವಿಸ್. 10-3 ಉತ್ತಮವಾದ ಪ್ರಯತ್ನ, ಉತ್ತಮವಾದ ಪ್ರಯತ್ನವನ್ನು ಮಾಡಿದ್ದಾರೆ ಮನೋಹರ್ ಅವರು, ಆದರೆ ವಿಫಲಗೊಂಡಿದ್ದಾರೆ. 4-10 ಉತ್ತಮವಾದ ಸರ್ವಿಸ್. 4-10
ಅಯ್ಯೋ ಕೋಟಿ ಒಳಗೆ ಬಂದ್ರೆ ಎಂತ ಕೋಟಿ ಒಳಗೆ ಇಟ್ರು ಏನಾಗಲ್ಲ. ಓಕೆ 5-10 ಮತ್ತೆ 4-11 ಅಂತ 11-4 ಓ 12-4 ಬಹಳ ರೋಚಕತೆ ಬಂದಿದೆ. ಯಾವುದೇ ತಿರುವನ್ನು ಬೇಕಾದ್ರೆ ಪಡ್ಕೊಳ್ಬಹುದು. ಲವ್ ಗೇಮ್ 12-4 ಅಲ್ಲಿ ಬಿಟ್ಟು 5-12 ಬಹಳ ರೋಚಕತೆ ಬಂದಿದೆ. ಈ ಪಂದ್ಯಾಟದಲ್ಲಿ ಯಾವ ದಿಕ್ಕಿಗೆ ತಿರುತ್ತದೆ ಅನ್ನೋದನ್ನು ಕಾದು ನೋಡಬೇಕು. 4-12 ಅಲ್ಲ, ಸರ್ವಿಸ್ 5-12 ಸರ್ವಿಸ್ ಕೊಡ್ತಿದ್ದ ಅವ್ರು ಲವ್ ಗೇಮ್ ತಪ್ಪಿಸಿ ಸಾಕು. 6-12 ಇನ್ನು ಒಂದು ಪಾಯಿಂಟ್ ಬೇಕು ಲವ್ ಗೇಮ್ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿ. 6-12 ಓ ಯಾವ ರೀತಿ ತಿರುಗಿದೆ ನೋಡಿ. ಪಂದ್ಯ ಎಲ್ಲಿ ಬೇಕಾದ್ರೂ ಯಾವ ರೀತಿ ಯಾವ ಡೈರೆಕ್ಷನ್ ಬೇಕಾದ್ರೂ ತಿರುಗಬಹುದು. 7-12 ವಾಟ್ ಎ ಶಾಟ್ ಯಾರ್, ವಾಟ್ ಎ ಶಾಟ್. $13-7 ಒಂದೊಂದ್ಸಲ ರೋಚಕತೆ ಪಡೆದಿದೆ. ಸರ್ವಿಸ್ ತಂತ್ರಿ ಅವರ ಟೀಮಿಗೆ ಅಂದ್ರೆ ಕಾರ್ತಿಕ್ ಟೀಮಿಗೆ ಬಂದಿದೆ. ಓ 14-7 ಗೇಮ್ ಬಾಲ್ 14-7 ಕಾರ್ತಿಕ್ ಅವರ ಟೀಮು ಈ ಪಂದ್ಯಾಟವನ್ನ ಗೆದ್ದು ವಿಜಯಶಾಲಿಯಾಗಿದ್ದಾರೆ. ಹರ ಹರ ಮಹಾದೇವ್ ಹರ ಹರ ಮಹಾದೇವ್ ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲ ನೀವೇ ಹೇಳಿ, ನಾವು ಅದು ಏನು ಹೇಳುದು. ಜೈ ಜೈ ಶ್ರೀರಾಮ್, ಶ್ರೀರಾಮ್ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಶ್ರೀರಾಮ್ ಶ್ರೀರಾಮ್. ಈಗ ಸ್ಪರ್ಧೆಯ ಕೊನೆಯ ಹಂತಕ್ಕೆ ತಲುಪಿದ್ದೇವೆ. ಟಗ್ ಆಫ್ ವಾರ್, ಹಗ್ಗ ಜಗ್ಗಾಟ. ಫಸ್ಟ್ ಮಹಿಳೆಯರಿಗೆ ಹಗ್ಗ ಜಗ್ಗಾಟ. ವೇದಿಕೆಯ ಹೊರಗಡೆ ನಿಂತ ಇದು ಓಪನ್ ಟು ಆಲ್. ಶ್ರೀನಿವಾಸ್ ಭಟ್ರು ಗದ್ದೆಗಿಳಿಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಗ್ಗ ಜಗ್ಗಾಟಕ್ಕೆ 2 ಟೀಮ್ ರೆಡಿಯಾಗಿ. ಕ್ಯಾಪ್ಟನ್ಸ್ ಹಗ್ಗ ಜಗ್ಗಾಟ 2 ಜನ ಯಾರು? ಆಗ ಯಾರಿದ್ದೀರ? ನೀನಿಲ್ಲ. ಹಗ್ಗ ಜಗ್ಗಾಟ ಕ್ಯಾಪ್ಟನ್ ಒಂದೇ. ಹಗ್ಗ ಜಗ್ಗಾಟಕ್ಕೆ ಬನ್ನಿ. ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗ. ಆ ಕಾರ್ತಿಕ್ ಹಗ್ಗ ಎಲ್ಲಿದೆ? ಹಗ್ಗ ಬನ್ನಿ. ಟೈಮ್ ಎಷ್ಟಾಯ್ತು? 12 ಕಾಲು. ಹಗ್ಗ ಜಗ್ಗಾಟಕ್ಕೆ 2 ಟೀಮ್ ಬನ್ನಿ. ಒಂದು ಕ್ಯಾಪ್ಟನ್ ಏನಿದೆ, ಇನ್ನೊಂದು 2. ಆಯ್ತಾ ದಿವ್ಯಾ? ಮೆಲ್ಲ ಏನಾಗ್ಲಿಲ್ಲ ದಿವ್ಯಾ. ಮಾನಸ ನಾರ್ಮಲ್ ಡೇ ಒಂದು ಫಸ್ಟ್ ಕಾಲ್ ಆಯ್ತು. ಸೆಕೆಂಡ್ ಹಗ್ಗ ಜಗ್ಗಾಟಕ್ಕೆ ಸ್ವಲ್ಪ ತಾಕತ್ತಿದ್ದವರನ್ನು ಕರೀರಿ. 2 3 3ಕ್ಕೆ 3. ನೆಕ್ಸ್ಟ್
ಅಲ್ಲ ಇವರಿದ್ದಾರೆ, ಅವರು ಇರ್ತಾರೆ, 4 ಜನ ಇದ್ದಾರೆ, 5 ಜನ ಇದ್ದಾರೆ. 1 2 3 4 5. ಒಂದು ನಿಮಿಷ ನಿಮ್ದು ಎಷ್ಟು ಜನ ಆಯ್ತು? ಇಲ್ಲಿ ಒಂದು ಒಳ್ಳೆ ಮೊಬೈಲ್ ಒಂದು ಬಾಕಿ ಆಗಿದೆ. ಯಾರದು ಅಂತ ಹೇಳಿದ್ರೆ ಅದನ್ನು ತೆಗೆದಿಡುವ ನಿಮ್ದು ಎಷ್ಟಾಯ್ತು? ಒಂದು ಗ್ರೀನ್ ಕಲರ್ ಮೊಬೈಲ್. ಇವ್ರದ್ದು 6 ಆಯ್ತು, ನಿಮ್ದು 5 ಆಯ್ತು. ಈಗ ಕರೀರಿ, 6 ಮಾಡಿ ಬನ್ನಿ. ಒಂದು ಗ್ರೀನ್ ಕಲರ್ ಮೊಬೈಲ್ ಇಲ್ಲಿ ಸಿಕ್ಕಿದೆ. ಅದನ್ನು ಯಾರಾದ್ರೂ ಬಂದು ಬನ್ನಿ ಕರೀರಿ. ಆ ನಿಮಗೆ ಮೊಬೈಲ್ ನ ಹೊರತನಕ್ಕೆ ಒಳಪಟ್ಟವರು ಬಂದು ತಗೊಳ್ಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಗಟ್ಟಿಯವರನ್ನು ಕರೀರಿ. ಆಯ್ತಾ? ಒನ್ ಪ್ಲಸ್ ರಜನಿ ಯಾರು? ರಜನಿ ಆಯ್ತಾ? ಅದು ಸುಪ್ಪಣ್ಣಂದು ಅಂತ ಹೇಳಿ ಅವರಿಗೆ ಕೊಡಲಾಗಿದೆ. ಒಬ್ಬರಿಗೆ ಆಯ್ತಲ್ಲ? ಆಯ್ತು. ಎಷ್ಟಾಯ್ತು ಜನ? 2 4 6 8 2 2 4 6 9 ಇನ್ನೊಬ್ಬರನ್ನ ಯಾರಾದ್ರೂ ಒಬ್ಬರು ಮಹಿಳೆಯರು ಬನ್ನಿ, ಒಬ್ಬಳಿಗೆ ಒಂದು ಕಳಿಸಿ. ಓಕೆ, ಬಾಳೆ ಎಲೆ ಮೂರು ಹಗ್ಗ ಮಾಡ್ತಾರೆ. ಅಲ್ಲ ಈ ಸೈಡ್ ಇಲ್ಲ. ಯಾರು ಯೋಗೀಶ ಅಲ್ಲ, ಇದು ನಮ್ಮದು ಅನಗಂದು ಇಟ್ಕೊಳ್ಳಿ ಸ್ವಲ್ಪ. ಇಲ್ಲ ಅವಳ ಬ್ಯಾಗಿನ ಟೀಮ್ ಬನ್ನಿ. ಯಾರಿಗೆ ಯಾವ ಸೈಡ್ ಬೇಕು? ಆಗ ವಿನ್ನದ ನಿಮ್ಗೆ ಯಾವ ಸೈಡ್? ಈ ಸೈಡ್ ಅಲ್ಲ, ನಿಮಗೆ ಈಗ ಈ ಸೈಡ್ ಬೇಕಾ ಆ ಸೈಡ್ ಬೇಕಾ ಅಂತ? ಈ ಸೈಡ್ ಯಾವ ಸೈಡ್? ಹಾ, 2 ಟೀಮಲ್ಲಿ ಈಕ್ವಲ್ ಇರಬೇಕು. ಒಂದು ವೇಳೆ ಜನ ಹೆಚ್ಚು ಕಡಿಮೆ ಇದ್ರೆ ಒಬ್ಬರು ಹೊರಗೆ ಹೋಗ್ಬೇಕು. ಎಲ್ಲ ಬಂದಾಯ್ತು. ಒಬ್ಬರು ಹೊರಗೆ ಹೋಗ್ಬೇಕು. ಇಲ್ಲ 9 ಆಯ್ತಾ? ಯಾರಾದ್ರೂ ಆ ಹಗ್ಗದಿಂದ ಆಚೆ ಹೋಗ್ಬೇಕು.
ಹ್ಞೂ ಬೆಸ್ಟ್ ಆಫ್ 3 ಗೇಮ್. 2 ಯಾರು ನಂತರ ಅವರು. ರೆಡಿ 1 2 3 ಸ್ಟಾರ್ಟ್. ಎಳೀರಿ ಬಿಡಬೇಡಿ. ಆಯ್ತು, ಬಂತು. ಸ್ವಲ್ಪ ಬಿಡಬೇಡಿ. ಹಿಡ್ದಿಡ್ಕೊಳ್ಳಿ. ಬಿಡಬೇಡಿ. ಎಸ್ ಆಯ್ತು, ಬಿಡಿ. ಈಗ ಕೋಲ್ಡ್ ಚೇಂಜ್ ಅದು ಹಗ್ಗ ಅಲ್ಲೇ ಬಿಡಿ. ಈಚೆ ಬಂದಾಯ್ತು. ಹೇಳಿ ನೋಡಿ, ಆಗ ಇಟ್ಕೊಳ್ಳಿ. ನಿಮ್ದಲ್ಲಿ ಸ್ಟ್ರಾಟಜಿ ಬೇಕಾದ್ರೆ ಚೇಂಜ್. ಇಲ್ಲಿ ಆಯ್ತಾ? ಇಲ್ಲಿ 1 ನಿಮಿಷ. ರೆಡಿಯಾ? 1 2 3 ಸ್ಟಾರ್ಟ್. ಎಳೀರಿ, ಬಿಡಬೇಡಿ. ಬರ್ತದೆ. ಬಿಡಬೇಡಿ. ಇಲ್ಲ, ಆಯ್ತು. ವೆರಿ ಗುಡ್. ಒಳ್ಳೆ ಪ್ಲಾನ್ ಮಾಡಿದ್ದಾರೆ. ವಿನ್ನರ್ಸ್ ಆಯ್ತು. ಅವರು ವಿನ್ ಶೈಲಜಾ ಅವರ ಟೀಮ್ ವಿನ್ ಆಗಿದೆ. ಒಂದು ನಿಮಿಷ. ನಿಮ್ಮ ಟೀಮಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿ ಹೆಸರು ಅಲ್ಲಿ ಹೋಗಿ ಕೊಡಿ, ಯಾರು ಒಬ್ರು. ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಳಿ. 8 ಜನ ಇದ್ರಲ್ಲ, 8 ಅಲ್ಲ 9 ಜನ ಹೆಸರು ಕೊಡಿ. ಈಗ ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ಕೊನೆಯ ಪಂದ್ಯ. ಪುರುಷರ ವಿಭಾಗದ ಹಗ್ಗ ಜಗ್ಗಾಟ. ಓ ಹರೀಶ ಬಿಸಾಲೆ ಬೆಲೆ 80 kg ಮೇಲ್ಪಟ್ಟು ಇದ್ದ ವೆಯ್ಟ್ ಇದ್ದವರೆಲ್ಲ ಬೇಕು. ಶೇನಣ್ಣ ಆ್ಯಕ್ಚುಲಿ ಸೈಡ್ ಅಂತಿಲ್ಲ, ಸೈಡ್ ಅಂತಲೇ ಮಾಡಿದೆ. ಸೈಡ್ ವಿನ್ ಆಗಿಲ್ಲ. ಅದು ಈ ಸೈಡ್ನವರು ಆ ಸೈಡಲ್ಲಿ ಅವರು ವಿನ್ ಆದರು. ಕೆಲವು ಸಲ ಸೈಡ್ ವಿನ್ ಆಗ್ತದೆ. ಒಂದು ಅದು ಏರು ಕುದ್ದೆ ಇತ್ತು. ಹಾಂ, ಅವನದು ಹೇಳೋದು ಒಬ್ಬರು ಹೇಳಿದ್ರೆ ಪುರುಷರ ಹಗ್ಗ ಜಗ್ಗಾಟ ಅಪ್ಪ ಮಗ ಒಂದು ಟೀಮ್. ಕಾರ್ತಿಕ್ ಹೋಗಿ ನಿಂತೆ ಅಲ್ಲಿ. ಕಾರ್ತಿಕ್
ಯಾರು? ನಾನಾಯ್ತು. ಮತ್ತೆ ಯಾರು ಇದ್ದಾರೆ ಅದಾಗ ಸೈಡ್ ಆಗ ಸೈಡಿಂದ ಮಾಡಿದ್ರು. ಸೈಡ್ ಅಲ್ಲ ಅದು ಆಕ್ಚುಲಿ ಈ ಗ್ರೂಪ್ ಉಂಟಲ್ಲ ಒಳ್ಳೆ ಇದು ಸ್ಟ್ರಾಂಗ್ ಇದೆ ಗ್ರೂಪ್. ಹೌದು, ಅಲ್ಲ ಉಂಟು ಜನ. ಲೆಕ್ಕದಲ್ಲಿ 2, 4, 6, 7 ಆಯ್ತು ನಿಮ್ದು. ಇಲ್ಲಿ 2, 4, 6 ಇನ್ನೊಂದು ಬೇಕು. ಅಲ್ಲಿ 1 ಜನ ಬೇಕು ಈಗ. ಹೌದು, ಈಗ ರಾಘಣ್ಣ ಆಯ್ತು. ಈಗ ನಿಮಗೆ ಸುಬ್ರಹ್ಮಣ್ಯ ಬೇಡ ಡ್ರೆಸ್ ಬಂದೆ. ಆಯ್ತಾ? ಸಾಕು. ಈಗ ಎಷ್ಟಾಯ್ತು ಜನ? ಅಷ್ಟು 7 ಹೇಳ್ಬೇಕು. ಎಷ್ಟಾಯ್ತು ಜನ? ಆಯ್ತಾ? ಇಲ್ಲ ಆಗಲಿಲ್ಲ, ಒಂದು ಕಮ್ಮಿ ಆಯ್ತು. 6, 7 ಒಬ್ಬರವರು ಹೋಗ್ತಾರೆ. ನಿಮಗೆ 1 ಜನ ಆಗ್ಬೇಕು. ನಿಮ್ದೆಷ್ಟು? ಅದೇ ಅಲ್ಲ ಅಲ್ಲ ಬೇಡ ಆಯ್ತು. ಈಗ ಯಾವ ಪ್ರದೀಪ್ ಹೋದ ಸುಬ್ಬಣ್ಣ ಆಗಲಿಲ್ಲ. ನಾವು ವೇದಿಕೆಯಿಂದ ಅತ್ಯುತ್ತಮ ಕುಸ್ತಿಪಟುವನ್ನು ಕಳಿಸ್ತಾ ಇದ್ದೇವೆ. ಅವರು ಯಾವ ತಂಡದಲ್ಲಿದ್ದಾರೆ ಆ ತಂಡ ಜಯಶಾಲಿ ಆಗ್ತದೆ. ಉತ್ತಮವಾದ ಕುಸ್ತಿಪಟು ಇವರು. ಅವರು ಒಂದು ಹಕ್ಕನ ತುದಿ ಹಿಡಿದ್ರೆ ಸಾಕು, ಹೇಳ್ಕೊಂಡೆ ಹೋಗ್ತಾರೆ. 4, 6, 7, 8, 9 ಇವರು ಹೋದ್ರೆ ಸುಬ್ಬ ಹೋದ್ರೆ. ಓಕೆ, ಬೆಸ್ಟ್ ಆಫ್ 3 ಮ್ಯಾಚ್ ಹೇಳಿ ಕೇಳಿ. ಬೆಸ್ಟ್ ಆಫ್ 3 ಮ್ಯಾಚ್. ಸುಬ್ಬ ಬೇಡ ಅದು. ಓಕೆ ರೈಟ್. ಅಂಪೈರ್ ನೀವು ಬನ್ನಿ. ಆಯ್ತು, ಫೈನಲ್ ಅಂತ. ಆಯ್ತು ಫೈನಲ್. ಇದಕ್ಕೆ ಹೋಗಿದ್ದು ಹೌದು. ಇದು ಈ ಸೈಡ್ ವಿನ್ ಆಗ್ತದೆ. ಈ ಸೈಡ್ ವಿನ್ ಆಗ್ತದೆ. ಎಲ್ಲ ಸ್ಟ್ರಾಂಗ್ ಇದ್ದಾರೆ. ಕರೆಕ್ಟ್ ಸೀನಾ ಇದ್ದಾನೆ ಈ ಸೈಡ್. ಈಗ ಹೋದಲ್ಲ ನೀವು ಬಂದಲ್ಲ. ರಾವ್ ಬಂದ. ರಾಮನವರು ಇಬ್ಬರು ಇದ್ದಾರೆ ಈ ಸೈಡಿಗೆ. ಇಬ್ಬರು ಹೌದೌದು. ಈ ಕಡೆ ಇದು ಸ್ಟ್ರಾಂಗ್ ಉಂಟು, ಅದು ಬೀಳ್ತದೆ ಮತ್ತೆ ನೋಡಿ. ಎಂತ ಗೊತ್ತಿಲ್ಲ ನೋಡಿ. ಅವ್ ನೋಡಿ ಕರೆಕ್ಟ್ ಸೀನಾ. ಅವತ್ತು ಬಿದ್ದ ಏನಿಲ್ಲ, ಬಿದ್ದು ಹೇಳಲ್ಲ ಅಷ್ಟೇ. ರಾಘಣ್ಣ ಸಂಜೆ ಬಂತು. ಕಳ್ಸತ್ತೆ ರಾಘಣ್ಣ ಬಲೆ ಬೇಗ. ಬಲೆ ಹಂಗ ಜಗ್ಗಾಟ ಬೇಗ. ಎಳಿಬೇಡಿ. ಹೇಳಿಕ್ಕಿಲ್ಲ, ಕೊಡ್ಲಿಕ್ಕೆ ಮಾತ್ರ. ಮೈಟ್ ಬರ್ತನಾಗಿ ನನಗೆ ಮೈಗೆ ಬಂದಿದೆ ಈಗ ನೋಡಿ. ಈಗ ಶೈಲಜ್ ಅವರು ಈಚೆ ಬನ್ನಿ, ನಿಮ್ಮನ್ನ ಅಡಿಗೆ ಹಾಕ್ತಾರೆ ಈಗ ರಾವ್. ಶೈಲಜ ಮತ್ತೆ ನಿರುಪಮ. ಆಗ ಅವರು ವಿನ್ ಆದ. ಶೈಲಜ ಒಂದು
ಬಾರಿ ಕಷ್ಟ ಉಂಟು. ಈಗ ತಾನೇ ನಾವು ಕಳಿಸಿದಂತ ಕುಸ್ತಿಪಟು ಈಗ ಹಗ್ಗವನ್ನು ಎಳೆಯುವುದರಲ್ಲಿ ನಿಸ್ಸೀಮರಾಗಿರ್ತಾರೆ. ಅವರನ್ನು ರೆಡಿ ಗೋ. ಯೆಸ್ ಯೆಸ್ ಈಚೆ 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 ಬಂತು ಈ ಟೀಮ್ ಸೆಕೆಂಡ್ ರೌಂಡ್ ಕ್ರೀಡಾ ಕ್ಷೇತ್ರಕ್ಕೆ ಕುಸ್ತಿಪಟುವನ್ನು ಕಳಿಸಿದ್ದು ಸಾರ್ಥಕ ಆಗಿದೆ. ಕುಸ್ತಿಪಟು ಅವರ ಅತ್ಯುತ್ತಮವಾದಂತ ಹಗ್ಗಜಗ್ಗಾಟ. ಇಲ್ಲಿ ವೇದಿಕೆಯಲ್ಲಿದ್ದ ಪ್ರೇಕ್ಷಕರು ಅವರಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಇನ್ನೊಮ್ಮೆ ಉಂಟಾ? ಇನ್ನು 3 ಔಟ್ ಅದು ಈಗ ಇದು ಅವರೇ ವಿನ್ ಆದ್ರೆ ಅಲ್ಲ ಅವರೇ ವಿನ್ ಆದ್ರೆ ಅವ್ರಿಗೆ ಆ ಕಡೆ ಈ ಕಡೆ ಆ ಕಡೆ ಹೋಗ್ತಾರೆ. ಕುಸ್ತಿಪಟು ಅವರು ಹಗ್ಗವನ್ನು ಸೊಂಟಕ್ಕೆ ಸಿಕ್ಕಿಸಿಕೊಳ್ಳುವುದು ಒಳ್ಳೆಯದು. ಹಾ ಗಂಜಿ ಬಂದಿದೆ, ಬೇಗ ಗಂಜಿ ಬಂದಿದೆ, ಬೇಗ ಬೇಗ ವಿನ್ ಆಗಿ ಗಂಜಿ ಬಂದಿದೆ. ಮತ್ತೆ ಅವನು ಎಲ್ಲಿಗೆ ಅವನು ನೋಡಿ ಮೈಲಿ ಬಂದಾಗ ಮಾಡ್ತಾನ ಅಲ್ಲ ಕಟ್ಟಿಟ್ರೆ ಪ್ರಯೋಜನ ಇಲ್ಲ. ಮತ್ತೆ 1 2 3 ಹೇಳುವಾಗ ಏನಿಲ್ಲ. ಮತ್ತೆ ಅವ್ರಪ್ಪ ಅವ್ರು ಫಸ್ಟ್ ಎಳೆಬಿಟ್ರೆ ಹೋಗೋದು 1 2 ಹೋಯ್ತು. ಮತ್ತೆ ಮತ್ತೆ ಆಚೆ ಬರ್ಲಿಕ್ಕೆ ಹಾ 1 ಇವ್ರೆ ಕುಸ್ತಿಪಟುವನ್ನು ನಾವು ಅಭಿನಂದನೆ ಈಗ ಪಂದ್ಯ ಡ್ರಾದಲ್ಲಿ ಉಂಟು. ಅಂತಿಮ ನಿರ್ಧಾರ ಒಂದೊಂದು ಹಂತದಲ್ಲಿ ಉಂಟು.